ಬಸವಮಯ ಆಗಿದೆ ಅನ್ನುವಂಥ ಅಭಿಪ್ರಾಯ ವೇದಿಕೆಯಲ್ಲಿ ಬಂತು. ಬಸವಮಯ ಆಗಿದೆ ಅಂತಂದರೆ ಬಸವಣ್ಣನ ಭಾವಚಿತ್ರವನ್ನು ಪೂಜೆ ಮಾಡೋದಲ್ಲ, ಬದಲಾಗಿ ಬಸವಣ್ಣವರ ಆದರ್ಶಗಳು ಏನಿದ್ವೋ ಅವುಗಳನ್ನು ಅನುಷ್ಠಾನದಲ್ಲಿ ತರುವಂಥದ್ದು. ಹಾಗಾದರೆ ಬಸವಣ್ಣವರ ಆದರ್ಶಗಳು ಏನಿತ್ತು? ಮೊದಲನೇದಾಗಿ ಕಾಯಕವೇ ಕೈಲಾಸ ಅನ್ನುವಂಥ ಮಾತು. ಪ್ರತಿಯೊಬ್ಬರೂ ಕೂಡ ಸೋಮಾರಿಗಳಾಗದೆ ಶ್ರದ್ಧೆಯಿಂದ ತಮ್ಮ ತಮ್ಮ ಪಾಡಿನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಬಸವಣ್ಣವರು ಹೇಳಿದಂಥ ಎರಡನೇ ತತ್ವ ದಾಸೋಹ. ದಾಸೋಹ ಅಂತಂದ್ರೆ ಊಟ ಅಂತ ಅಲ್ಲ, ನನ್ನ ದುಡಿಮೆಯಲ್ಲಿ ಸ್ವಲ್ಪ ಭಾಗವನ್ನಾದರೂ ಸಮಾಜದ ಸತ್ಕಾರ್ಯಗಳಿಗೆ ದೇಣಿಗೆ ರೂಪದಲ್ಲಿ ನೀಡುವಂಥದ್ದು. ಇನ್ನು ಮೂರನೇ ಮಹತ್ವದ ತತ್ವ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡುವಂಥದ್ದು. ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡುವಂಥದ್ದು. ಈಗ ತಾನೇ ರಮೇಶ್ ಹೇಳಿದ ತನ್ನ ಮಗುವನ್ನು ತೋರಿಸಿ, ಬುದ್ಧಿ ನನ್ನ ಮಗಳು ಇದೇನು ಅಂತ ಕೇಳಿದ್ದು, ಆನ್ಲೈನ್ನಲ್ಲಿ ನೋಡಿದರೆ ನಿನಗೆ ಸಿಗುತ್ತೆ ನೋಡಮ್ಮ ಅಂತಂದೆ. ನೋಡಿದಾಗ ಆಕೆಯ ಲಿಂಗದ ಪರಿಕಲ್ಪನೆ ಬಂತು. ಅವತ್ತಿನಿಂದನೂ ಆ ಲಿಂಗವನ್ನು ಆಕೆ ಪೂಜೆ ಮಾಡ್ತಾ ಇದ್ದಾಳೆ. ಸ್ಪೋರ್ಟ್ಸ್ಗೆ ಹೋದಾಗ ತೆಗೆದಿಡ್ತಾಳೆ, ಲಿಂಗ ತೆಗೆದಿಡೋದಲ್ಲ. ಹೇಗೆ ಮದುವೆ ಆದಂಥ ಒಬ್ಬ ಗೃಹಿಣಿ ತನ್ನ ಎದೆಯ ಮೇಲಿನ ತಾಳಿಯನ್ನು ಎಂದೂ ತೆಗೆಯೋದಿಲ್ವೋ, ಹಾಗೆ ಆ ಇಷ್ಟಲಿಂಗ ಅನ್ನುವಂಥದ್ದು ಯಾವಾಗಲೂ ನಮ್ಮ ಎದೆಯ ಮೇಲೆ ಇರಬೇಕೆ ಹೊರತಾಗಿ ಅದನ್ನು ನೀವು ಪೂಜೆ ಮಾಡೋದು ಮಾಡದೇ ಇರೋದು ಎರಡನೇ ಹಂತ. ಆದರೆ ಎದೆಯ ಮೇಲಿಂದ ಆ ಲಿಂಗವನ್ನು ತೆಗಿಬಾರ್ದು. ಇದು ಬಸವಣ್ಣವರ ತತ್ವಗಳನ್ನು ಪರಿಪಾಲನೆ ಮಾಡಿದ ಹಾಗೆ. ಇನ್ನು ಬಸವಣ್ಣವರು ಮೂರನೇದು ಹೇಳೋದು ನಡೆ ನುಡಿ ಸಿದ್ಧಾಂತ. ಅಲ್ಲಿ ಯಾರು ಮಾತಾಡಬಾರ್ದು. ನಡೆ ನುಡಿ ಸಿದ್ಧಾಂತ. ನುಡಿದಂತೆ ನಡೆಯೋದು, ನಡೆದಂತೆ ನುಡಿಯೋದು. ಬಸವಣ್ಣವ್ರದ ಒಂದು ಅಪರೂಪದ ವಚನ ಇದೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆಳೆಯ. ಬಹುಶಃ ಈ ಒಂದು ವಚನವನ್ನ ನಾವು ಪರಿಪಾಲನೆ ಮಾಡಬೇಕು. ಯಾರು ಪೂಜೆ ಮಾಡಿಕೊಳ್ತಿರೋ ಅಂಥ ವ್ಯಕ್ತಿ ಸಮಾಜದ ನೋವೇ ನನ್ನ ನೋವು, ಸಮಾಜದ ದುಃಖವೇ ನನ್ನ ದುಃಖ ಅಂತ ತಿಳಿಬೇಕಂತೆ. ಹಾಗೆ ತಿಳಿದೇ ಇದ್ರೆ ಆತ ಪೂಜೆ ಮಾಡಿದ್ದು ವ್ಯರ್ಥ ಅಂತ ಹೇಳ್ತಾರೆ. ಮುಂದುವರೆದವರು ಹೇಳುವಂಥ ಮಾತು, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ ಅಂತ ಹೇಳ್ತಾರೆ. ಯಾರು ಸಜ್ಜನರಿರ್ತಾರೋ, ಸಾತ್ವಿಕರಿರ್ತಾರೋ ಅಂಥವರ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಂಡ್ರೆ ನಾನೇ ಬೆಂದು ಹೋಗ್ತೇನೆ ಅಂತ. ಅಂದ್ರೆ ನಾನು ಯಾವಾಗಲೂ ಕೂಡ ಒಳ್ಳೆಯವರಿಗೆ ಗೌರವವನ್ನು ಕೊಡಬೇಕು ಅನ್ನೋವಂಥದ್ದು. ದುಷ್ಟರನ್ನ ದೂರ ಇಡಬೇಕು, ಸಜ್ಜನರನ್ನ ಹತ್ರ ಕರ್ಕೊಳ್ಬೇಕು. ಇದು ಬಸವ ತತ್ವ. ಅವರು ಮಾತು ಶುರು ಮಾಡಿದ್ದೆ ಬಸವಣ್ಣವರ ಬಗ್ಗೆ ಮಾತನಾಡುವಂಥ ಅರ್ಹತೆ ನಮಗೆ ಯಾರಿಗೂ ಇಲ್ಲ ಅಂತ. ಆ ಮಾತನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಅಂತರಂಗದಲ್ಲಿ ಆಲೋಚನೆ ಮಾಡ್ತಾ ಹೋಗಬೇಕು. ನಿಜವಾಗ್ಲೂ ನನಗೆ ಬಸವಣ್ಣವರ ಬಗ್ಗೆ ಮಾತನಾಡುವಂಥ ಅರ್ಹತೆ ಇದೆಯೇ ಇಲ್ಲವೇ? ಅರ್ಹತೆ ಇದೆ ಅನ್ನೋದಾದರೆ ನಾವು ಹೇಳಿದಂಥ ಕೆಲವು ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು. ವಚನ ಹೇಳೋದು ಭಾಳ ಸುಲಭ. ಈಗ ಮಕ್ಕಳು ಕೂಡ ಈ ವಚನ ಹಾಡಿದರು, ಕಳಬೇಡ ಕೊಲಬೇಡ, ಅಲ್ಲೂ ಕೂಡ ಬರೆಸಿದ್ದೀವಿ. ವಚನ ಹೇಳೋದು ಎಷ್ಟು ಮುಖ್ಯನೋ ಆ ವಚನದ ಆಶಯದಂತೆ ವ್ಯಕ್ತಿ
ವ್ಯಕ್ತಿಗತವಾಗಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಳೋಂಥದ್ದು ಅಷ್ಟೇ ಮುಖ್ಯ. ಅವ್ರ ಬದಲಾವಣೆ ಆಗಲಿ ಇವ್ರ ಬದಲಾವಣೆ ಆಗಲಿ ಅಂತ ಹೇಳೋದಲ್ಲ. ಮೊದಲು ನಾನು ಬದಲಾವಣೆ ಆಗ್ತೇನೆ. ನಾನು ಬದಲಾವಣೆ ಆದರೆ ನನ್ನನ್ನು ನೋಡಿ ನನ್ನ ಸುತ್ತ ಇರುವಂಥವರು ಬದಲಾವಣೆ ಆಗ್ತಾರೆ. ಹಾಗಾಗಿ ಬಸವಣ್ಣನವರು ಒತ್ತು ಕೊಟ್ಟದ್ದು ಮೊದಲು ತಮ್ಮ ಬದುಕನ್ನು ಸ್ವಚ್ಛ ಮಾಡಿಕೊಳ್ಳಿಕ್ಕೆ. ಅವ್ರು ಹೇಳ್ತಾರೆ ಒಂದು ಕಡೆ, ಭಕ್ತಿ ಸುಭಾಷೆಯ ನುಡಿಯ ನುಡಿಯಿವೆ, ನುಡಿದಂತೆ ನಡೆಯಿವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜಲೆ ಕೊರತೆಯಾದರೆ ಎನ್ನ ನಚ್ಚಿ ನಿನೆತ್ತು ಹೋಗ ಕೂಡಲ ಸಂಗಮ ದೇವ. ಆ ವಚನವನ್ನು ನೀವು ಗಮನಿಸಬೇಕು. ನಾನು ಭಕ್ತಿ ಹೊರಹೊಮ್ಮುವಂಥ ಒಳ್ಳೆಯ ಮಾತುಗಳನ್ನೇ ಆಡ್ತೇನೆ. ಆಡೋದಷ್ಟೇ ಅಲ್ಲ, ಆಡಿದಂತೆ ನಡ್ಕೊಳ್ತೇನೆ. ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನೆತ್ತು ಹೋಗು ಅಂತ ಹೇಳಿ ದೇವರಿಗೆ ಸವಾಲನ್ನು ಹಾಕ್ತಾನೆ. ಇಂಥ ಸವಾಲನ್ನು ಹಾಕುವಂಥ ಸಾಮರ್ಥ್ಯ ನಮ್ಮ ಜನರಿಗೆ ಬಂದಾಗ ಬಸವಣ್ಣವರಿಗೆ ನಾವು ಹತ್ತಿರ ಆಗ್ತೀವಿ. ಇಲ್ಲ ಅಂತಂದರೆ ಅಲ್ಲೊಂದು ಬಸವಣ್ಣವರ ಮಹತ್ವರ ಆಯಿತು, ಇಲ್ಲೊಂದು ಬಸವಣ್ಣವರ ಮಹತ್ವರ ಆಯಿತು, ಈಗ ಬಸವ ಪ್ರತಿಮೆ ಆಯಿತು, ನಾಳೆ ಪ್ರತಿ ಮನೆಯಲ್ಲೂ ಒಂದೊಂದು ಬಸವಣ್ಣವ್ರ ಫೋಟೋ ಆಯಿತು, ಸಾಕ ಅಂತಂದ್ರೆ ಸಾಕು. ನಮ್ಮದು ಪ್ರತಿಮೆಯ ಪೂಜೆ ಅಲ್ಲ, ಆ ಪ್ರತಿಮೆಯ ವ್ಯಕ್ತಿಗಳು ಸಾರಿದಂಥ ತತ್ವಗಳ ಪೂಜೆಯನ್ನು ಮಾಡಬೇಕಾಗಿದೆ, ಆ ತತ್ವಗಳ ಆರಾಧನೆಯನ್ನು ಮಾಡಬೇಕಾಗಿದೆ. ಆಗ ಮಾತ್ರ ಕಲ್ಯಾಣ ರಾಜ್ಯ ಮತ್ತೆ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇಂಗ್ಲೆಂಡ್ಗೆ ಹೋದಾಗ ನೀರಜ್ ಪಾಟೀಲರು ಒತ್ತಾಯ ಮಾಡಿ ಅಲ್ಲೊಂದು ಸಮಾರಂಭ ಏರ್ಪಡಿಸಿದ್ರು. ಅಲ್ಲೇನು ಪ್ರತಿಮೆಯನ್ನು ನದಿಯ ಪಕ್ಕದಲ್ಲೇ ಮಾಡಿದಾರಲ್ಲ ಅಲ್ಲಿ. ಆಗ ನಾವು ಹೇಳಿದ್ದು, ಪ್ರತಿಮೆಯನ್ನು ಮಾಡಿದ್ದಷ್ಟೇ ಮುಖ್ಯ ಆಗಬಾರ್ದು, ಇಲ್ಲೊಂದು ಗ್ರಂಥಾಲಯ ಆಗಬೇಕು. ಆ ಗ್ರಂಥಾಲಯದಲ್ಲಿ ಬಸವಣ್ಣವರ ಮತ್ತು ಅವತ್ತಿನ ಶರಣರ ಎಲ್ಲ ವಚನ ಸಾಹಿತ್ಯ ಸಿಗಬೇಕು. ಎಲ್ಲರೂ ಬಂದು ಆ ವಚನಗಳನ್ನು ಅವರವರ ಭಾಷೆಯಲ್ಲಿ ಓದುವಂತೆ ಆಗಬೇಕು. ಆಗ ಈ ಪ್ರತಿಮೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಆ ಕೆಲಸವನ್ನು ನೀವು ಮುಂದಿನ ದಿನಮಾನಗಳಲ್ಲಿ ಮಾಡಿರಿ. ಇವತ್ತು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದು ಬಹಳ ಸುಲಭ, ಅದೇನು ಕಷ್ಟ ಅಲ್ಲ. ಆದರೆ ಆ ಪ್ರತಿಮೆ ಪ್ರತಿಪಾದಿಸುವಂಥ ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತರದೇ ಇದ್ದರೆ ಭಕ್ತರು ಕೂಡ ಹನ್ನೊಂದು ಪರಿಶು ಕೂಡ ಗೋವಿಂದ ಅನ್ನೋ ಹಾಗೆ ಆಗುತ್ತೆ. ಇದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ, ಈ ಪ್ರತಿಮೆಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಲ್ಲಿಯ ಯುವಕರು ತುಂಬ ಉತ್ಸಾಹ ತೋರಿದರು ಅಂತ ರಮೇಶ್. ನಮ್ಗೆ ಖುಷಿ ಆಯಿತು ಆ ಮಾತುಗಳನ್ನು ಕೇಳಿದೆ. ಯಾಕೆ ಅಂತಂದರೆ ನಮ್ಮ ಯುವ ಪೀಳಿಗೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ಮೂರ್ಖರ ಡಿಕ್ಷನರಿಯಲ್ಲಿ ಮಾತ್ರ, ವಿಶ್ವಕೋಶದಲ್ಲಿ ಮಾತ್ರ ಇರುತ್ತಂತೆ. ಹಾಗೆ ಯಾವ್ಯಾವ ಯುವಕರು ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದಿರೋ ಅವ್ರಿಗೆ ನಾವು ಹೇಳುವಂಥದ್ದು, ಮೊದಲು ನೀವು ಯುವಕರೆಲ್ಲರೂ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು. ನಿಮ್ಮೂರಲ್ಲೇ ಬೇಕಾದ್ರೆ ಒಂದು ದಿವಸ ಲಿಂಗ ದೀಕ್ಷೆ ವ್ಯವಸ್ಥೆ ಮಾಡ್ಕೊಳ್ರಿ. ಅಥವಾ ಸಾಣೆಹಳ್ಳಿಯಲ್ಲಿ ಪ್ರತಿ ತಿಂಗಳು 1ನೇ ತಾರೀಕು ಸಾಮೂಹಿಕ ಇಷ್ಟಲಿಂಗ ದೀಕ್ಷೆ ಇರುತ್ತೆ. ಈಗ ನಾಳೆ ಅಲ್ಲಿ ದೀಕ್ಷೆ, ಅಲ್ಲಾದರೂ ಬಂದು ಪಡ್ಕೊಳ್ರಿ. ಆ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆಗ ನಿಮ್ಮ ಬದುಕಿಗೆ ಹೊಸ ಬೆಳಕು ಬರುತ್ತೆ. ಗುಟ್ಕಾ ತಿನ್ಬೇಡ್ರಿ ಅಂತ ಕೂಡ ವಿಶ್ವನಾಥ್ ಹೇಳಿದರು, ಅಡಿಕೆ ವ್ಯಾಪಾರ ಕಡಿಮೆ ಆಗುತ್ತೆ. ಏನೂ ಕಡಿಮೆ ಆಗುತ್ತೆ. ಜಗತ್ತು ತುಂಬ ವಿಸ್ತಾರವಾಗಿದೆ. ಅಡಿಕೆಯನ್ನು ಗುಟ್ಕಾದಲ್ಲೂ ಹಚ್ಚಬಹುದು, ಹಾಗೆಯೇ ಎಲೆ ಅಡಿಕೆ, ಸುಣ್ಣ, ಕೊಬ್ಬರಿ, ಯಾಲಕ್ಕಿ, ಲವಂಗ ಅವುಗಳನ್ನು ಬಳಕೆ ಮಾಡಿಕೊಂಡು ಸ್ವೀಕಾರ ಮಾಡ್ಬೋದು. ಹಿಂದೆಲ್ಲ ನಮ್ಮ ಹಿರಿಯರು ತಂಬಾಕು ಹಾಕ್ತಿದ್ರಿ, ತಂಬಾಕು ಹಾಕೋದು ಬಿಟ್ಟಿದ್ದಾರೆ. ಆದರೆ ಗುಟ್ಕಾ ಜಾಸ್ತಿ ಆಗಿದೆ, ಅದು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ನಾವು ಇಲ್ಲಿಯ ಜನರಿಗೆ ಹೇಳುವಂಥದ್ದು, ಇದು ಬಸವಮಯವಾಗಿದೆ ಈ ಊರು ಅಂತ ಬಸವರಾಜಪ್ಪನವ್ರು ಹೇಳಿದ್ರಲ್ಲ,
ಅದು ನಿಜಕ್ಕೂ ಬಸವಮಯ ಆಗೋದಾದರೆ ನಮ್ಮೂರಿನಲ್ಲಿ ನಾವು ಊಟಕ್ಕೆ ಅವಕಾಶವನ್ನೇ ಕೊಡಲ್ಲ ಅಂತ ಇಲ್ಲಿ ಎಲ್ಲ ಅಂಗಡಿಯವರು ಮನೆ ತೀರ್ಮಾನ ಮಾಡ್ತಾರೆ. ಅನೇಕ ಅಂಗಡಿಗಳಿರ್ತಾವಲ್ಲ, ದೊಡ್ಡ ದೊಡ್ಡ ಪ್ಯಾಕೆಟ್ಗಳೇ ಬರ್ತಾವೆ. ಆ ಪ್ಯಾಕೆಟ್ಗಳು ನಿಮ್ಮ ಮನೆಯಲ್ಲೂ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರ ಏನೋ ಗೊತ್ತಿಲ್ಲ. ಇಂಥ ಒಂದು ಅಪರೂಪದ ಸಮಾರಂಭದಲ್ಲಿ ನೀವು ಸಂಕಲ್ಪ ಮಾಡಬೇಕು, ನಾವು ಗುಟ್ಕವನ್ನು ಹಾಕ್ಕೊಳ್ಳೋದಿಲ್ಲ. ಅಡಿಕೆಲೆ ಹಾಕ್ಕೊಂಡ್ರೆ ಬೇಕಾದಷ್ಟು ಹಾಕಿ, ತಪ್ಪೇನೆಲ್ಲ ಅಡಿಕೆ ಹಾಕೋದ್ರಲ್ಲಿ ಆರೋಗ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಆದರೆ ಗುಟ್ಕ ಆರೋಗ್ಯದ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ. ಇನ್ನು ಎರಡನೇದು, ಮದ್ಯ ವ್ಯಸನ ಗುಟ್ಕಾದಷ್ಟೇ ಕೆಟ್ಟದ್ದು. ಇವತ್ತು ಎಲ್ಲ ಊರುಗಳಲ್ಲೂ ಮದ್ಯ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಕೂಡ ಮದ್ಯದ ಅಂಗಡಿಗಳಿಗೆ ನೀವು ಲೈಸೆನ್ಸ್ ಕೊಡೋದು ಹೇಗೆ ಅಂತಂದರೆ, ಅವನು ನಮ್ಮ ಊರಿನ ದೇವಸ್ಥಾನಕ್ಕೆ ಏನು ಕೊಡ್ತಾನೆ ಅಂತ ಕೇಳ್ತೀವಿ. ಪಾಪದ ಹಣ ತಗೊಂಡು ದೇವಸ್ಥಾನ ಕಟ್ಟಬೇಕಾ? ಪಾಪದ ಹಣದಿಂದ ನೀವೇನಾದರೂ ಉದ್ಧಾರ ಆಗಬೇಕಾ? ಹಾಗಾಗಿ ನಾವು ಇಲ್ಲೇನಾದರೂ ಮದ್ಯದ ಅಂಗಡಿ, ಅದು ಸರ್ಕಾರದ್ದೇ ಇರಲಿ ಅಥವಾ ಖಾಸಗಿ ವ್ಯಕ್ತಿಯದೇ ಇರಲಿ, ನೀವೆಲ್ಲರೂ ಮನಸ್ಸು ಮಾಡಿದರೆ ಆ ಮದ್ಯದ ಅಂಗಡಿಯನ್ನು ಇಲ್ಲಿ ತರಿಸಿದರೆ ಈ ಸಮಾರಂಭ ಸಾರ್ಥಕ. ಒಂದು ವೇಳೆ ಆ ಮದ್ಯದ ಅಂಗಡಿ ವ್ಯಾಪಾರಿಯನ್ನು ಇಲ್ಲಿಗೆ ಕರೆಸ್ಬೇಕಾದ್ರೆ ಪ್ರಮಾಣ ಮಾಡಿಸ್ಬೇಕು. ಯಾಕೆಂದ್ರೆ ದುಡಿಮೆಗೆ ಬೇಕಾದಷ್ಟು ದಾರಿಗಳಿರೋದು. ಮದ್ಯದಿಂದಲೇ ನಾವು ದೊಡ್ಡ ಮನುಷ್ಯ ಆಗಬೇಕು ಅಂತ ಏನಿಲ್ಲ. ಜನರನ್ನ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗಿ ದೊಡ್ಡ ಮನುಷ್ಯ ಆಗಬೇಕು. ಬಸವಣ್ಣ ಮದ್ಯ ಕುಡಿಸಿ ದೊಡ್ಡವನಾಗಲಿಲ್ಲ. ಬದಲಾಗಿ ಅವತ್ತು ಕೂಡ ಮದ್ಯದ ವ್ಯಾಪಾರ ಮಾಡೋವಂಥವ್ರು ಇದ್ದರು. ಎಂತನೂ ಒಬ್ಬ ಶರಣ ಬರ್ತಾನೆ, ಹೆಂಡದ ಮಾರಯ್ಯ ಅಂತ ಬರ್ತಾನೆ. ಅವನು ಮೊದಲು ಹೆಂಡ ಮಾರ್ತಾ ಇದ್ದ. ಬಸವಣ್ಣವರ ಸಂಪರ್ಕಕ್ಕೆ ಬಂದ ಮೇಲೆ ಆ ಹೆಂಡ ಮಾರಾಟವನ್ನು ನಿಲ್ಲಿಸಿ ಧರ್ಮದ ಮಾರಾಟವನ್ನು ಶುರು ಮಾಡ್ತಾನೆ. ಅಂದರೆ ಸನ್ಮಾರ್ಗದಲ್ಲಿ ಜನರನ್ನು ಕರ್ಕೊಂಡು ಹೋಗ್ತಾರೆ. ಆ ಕೆಲಸವನ್ನು ನಿಮ್ಮ ಊರಿನವ್ರು ಮಾಡಿದೆ ಅಂತಂದರೆ ಆಗ ಈ ಊರಿಗೆ ವಿಶೇಷವಾದಂಥ ಘನತೆ, ಗೌರವ ಬರುತ್ತೆ. ಇಲ್ಲ ಅಂತಂದರೆ ಹತ್ತು ಕೂಡ 11 ಹಾಗೆ ಇದು ಒಂದು ಸಮಾರಂಭ ಆಗುತ್ತೆ. ನಾವು ಅನೇಕ ಜನರಿಗೆ ಹೇಳುವಂಥದ್ದು, ಒಂದು ಸಮಾರಂಭ ನೀವು ಮಾಡ್ತೀರಿ ಅಂದರೆ ಆ ಸಮಾರಂಭದಿಂದ ಕೆಲವರಾದರೂ ಕೂಡ ಪರಿವರ್ತನೆ ಆಗಬೇಕು. ಅವರ ಬದುಕಿನಲ್ಲಿರುವಂಥ ಅವಗುಣಗಳನ್ನು ಕಳ್ಕೊಳ್ಬೇಕು, ಸದ್ಗುಣಗಳನ್ನು ಹೆಚ್ಚಿಸ್ಕೊಳ್ಬೇಕು. ಆಗ ಈ ರೀತಿಯ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರಗು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕಿಂತ ಬಹಳ ಮುಖ್ಯವಾದದ್ದು, ನಮ್ಮ ಜನರು ಸಾಹಿತ್ಯ, ಸಂಗೀತ, ಕಲೆ ಇವುಗಳ ಬಗ್ಗೆ ಒಂದಿಷ್ಟು ಒಲವನ್ನು ಬೆಳೆಸ್ಕೊಳ್ಬೇಕು. ಆ ಒಲವನ್ನು ಬೆಳೆಸ್ಕೊಂಡಾಗ ಸಹಜವಾಗಿಯೇ ನೀವು ಯಾವ್ಯಾವ ಬೇಡ ಅಂತೀರ ಅವು ದೂರ ಆಗಿಬಿಡ್ತಾವೆ. ಆದರೆ ಈಗಲೂ ಕೂಡ ನಮ್ಮ ಜನರು ಆ ಸಾಹಿತ್ಯ, ಸಂಗೀತ, ಕಲೆಯ ಬಗ್ಗೆ ಎಷ್ಟು ಗೌರವ ಕೊಡಬೇಕಾಗಿತ್ತೋ ಅಷ್ಟು ಗೌರವವನ್ನು ಕೊಡ್ತಾ ಇಲ್ಲ. ಒಮ್ಮೆ ನಮ್ಮ ನಾಡು ಹೇಗಿತ್ತು ಅಂತಂದರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಆ ನಾಡವತ್ಗಳು ಅಂತ ಹೇಳ್ತಾರೆ. ನಮ್ಮ ಜನ ಹೆಂಗಿದ್ರು ಅಂತಂದರೆ, ಅವ್ರಿಗೆ ಓದು ಬರಹ ಬರದೇ ಇದ್ದರೂ ಕೂಡ ಕಾವ್ಯಗಳನ್ನು ಕಟ್ಟುವಂಥ ಸಾಮರ್ಥ್ಯ ಇತ್ತಂತವ್ರು. ಜನಪದ ಕಥೆಗಳನ್ನು ಕೇಳಿದಿರಿ. ಆ ಜನಪದ ಕಥೆಗಳನ್ನು, ಹಾಡುಗಳನ್ನು, ಒಡಪುಗಳನ್ನು ಕೇಳಿದಂಥವರು ವಿದ್ಯಾವಂತರಲ್ಲ, ಜೀವನದ ಅನುಭವದಿಂದಲೇ ಅಂಥ ಗಾದೆಗಳನ್ನು ಅವ್ರು ಹೇಳ್ತಾ ಇದ್ರು. ಆ ಪರಂಪರೆ ಮತ್ತೆ ಜಾರಿಯಲ್ಲಿ ಬಂದರೆ ನಮ್ಮ ಊರುಗಳ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಇನ್ನೂ ಬಹಳ ಮಾತಾಡಬೇಕು ಅಂತ ಇತ್ತು, ಆದರೆ ಮುಂದೆ ಇನ್ನೊಂದು ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಸಾಣೆಹಳ್ಳಿಯಲ್ಲಿ 15 ದಿನಗಳ ಕಾಲ ಮಕ್ಕಳ ರಂಗ ತರಬೇತಿ ಶಿಬಿರ ನಡೆದು ಇವತ್ತು ಅದರ ಮುಕ್ತಾಯ ಸಮಾರಂಭ ಇದೆ. ಈಗಾಗಲೇ ಕಾರ್ಯಕ್ರಮಗಳು ನಡೆದವು. 4 ನಾಟಕಗಳನ್ನು ಆ ಮಕ್ಕಳು ಅಭಿನಯಿಸ್ತಾರೆ. ಒಂದು ವಚನ ನೃತ್ಯ ರೂಪಕ ಇರುತ್ತೆ, ವಚನಗಳ ಹಾಡುಗಾರಿಕೆ ಇರುತ್ತೆ. ಅವು ಬೆಳಗಿನಿಂದ ಪ್ರಾರಂಭ ಆಗಿದವು. ನಾವು ಮತ್ತೆ 2 ಗಂಟೆಗೆ ಬರ್ತೀವಿ ಅಂತ ಅವ್ರು ಹೇಳಿದ್ದೀವಿ. ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ನಿಮಗೂ ಆಸಕ್ತಿ ಇದ್ದರೆ ಅಂತಲ್ಲಿ ಬರ್ಬೋದು ಅಂತ ಹೇಳ್ತಾ. ಯಾಕೆ ಅಂತಂದರೆ, ಒಂದು ಊರು ಬದಲಾವಣೆ ಆಗಬೇಕು ಅಂತಂದರೆ ಒಂದಿಷ್ಟು ಸಾಹಿತ್ಯಿಕ ಒಲವು ಮೂಡಬೇಕು, ನಾಟಕಗಳನ್ನು ಆಡಿಸ್ಬೇಕು, ನಾಟಕಗಳನ್ನು ನೋಡಬೇಕು. ಆಗ ನಮ್ಮ ಮನಸ್ಸು ಕಲ್ಲಾಗಿದ್ದು ಕರಗುತ್ತೆ, ಕೋಮಲ ಭಾವನೆಗಳು ಬರ್ತಾವೆ. ಬದುಕಿನಲ್ಲಿ
ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನೆಲೆಯಲ್ಲಿ ಇವತ್ತೇನು ಬಸವ ಪ್ರತಿಮೆಯನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದಿರೋ ಆ ಪ್ರತಿಮೆಯ ಮೂಲಕ ನಿಮ್ಮೆಲ್ಲರ ಅಂಧಕಾರ ದೂರ ಆಗಿ ಬೆಳಕು ಮೂಡಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ.